ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ಬಂದು ಸಾಟರ್ಡೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತೇನಂತಂದರೆ ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಅಕ್ಕನೂರಲ್ಲಿ. ಹಾಗಾಗಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋನ. 6:30 ಆಗಿದೆ ಇವಾಗ ಆಲ್ರೆಡಿ ಟೈಮು. ಆ್ಯಕ್ಚುಲಿ ಅಲ್ಲಿಗೆ ಬೇಗನೆ ಹೋಗಬೇಕಂತೆ. ಏನಕ್ಕೆ ಅಂತಂದರೆ ಅಲ್ಲಿ ಮಾರ್ನಿಂಗ್ ಟೈಮ್ ಪೂಜೆ ಅಂತೆ. ಅದು ಆಂಜನೇಯನ ದೇವಸ್ಥಾನ ಬಂದು. ಸೊ ಮಾರ್ನಿಂಗ್ ಟೈಮು ಪೂಜೆ ಅಂತೆ, ಬೇಗ ಪೂಜೆ ಮಾಡಿಬಿಡ್ತಾರೆ. ಅಂದರೆ ಸಾಟರ್ಡೆ ಟೈಮ್ ಅಲ್ವಾ, ಹಾಗಾಗಿ ಬೇಗನೆ ಪೂಜೆ ಮಾಡ್ತಾರೆ. ಅದಕ್ಕೇ ಬನ್ನಿ, ಒಂದು 9 ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗಬೇಕು ನಮ್ಮ ಅಕ್ಕನೂರಿಗೆ. ಸೊ ನಮ್ಮ ಅಕ್ಕ ಬರಲ್ಲ ಅಂತ ಅನಿಸುತ್ತೆ. ನಮ್ಮ ಭಾವ, ನಾನು, ನವೀನ್ ಅವರು ಮತ್ತು ನಮ್ಮ ದೊಡ್ಡಮ್ಮನೂ ಕೂಡ ಬರ್ತಿದ್ದೆ. ನಮ್ಮ ದೊಡ್ಡಮ್ಮ ಮತ್ತು ಪಾಪು ಇಷ್ಟು ಜನ ಹೋಗ್ತಾಯಿದ್ದೀವಿ, 4 ಜನ ಹೋಗ್ತಾಯಿದ್ದೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನು ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ನೋಡಿ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನು ನಿಮಗೆ ಕಂಪ್ಲೀಟ್ ಡೇ ಹೇಗಿರುತ್ತೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇವಾಗ ನವೀನ್ ಅವ್ರು ಫ್ರೆಶ್ ಅಪ್ ಆಗ್ತಿದ್ದಾರೆ. ಅವ್ರು ಹೋಗಿ ಬಂದಮೇಲೆ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗಬೇಕು. ಏನಕ್ಕೆ ಅಂತಂದರೆ ಪಾಪು ಎದ್ಮೇಲೆ ನಾನಂತೂ ರೆಡಿ ಆಗೋಕ್ಕಾಗಲ್ಲ. ಅಂದರೆ ಅವಳನ್ನೇ ರೆಡಿ ಮಾಡೋದಾಗುತ್ತೆ. ಹಾಗಾಗಿ ಅವಳನ್ನ ರೆಡಿ ಮಾಡಿ ಮತ್ತೆ ನಾನು ರೆಡಿ ಆಗಬೇಕು. ನೋಡೋಣ, ಇವತ್ತು ಇನ್ನೂ ಎದ್ದಿಲ್ಲ. ಎಷ್ಟೊತ್ತಿಗೆ ಆಲ್ರೆಡಿ ಅವಳು ಯಾವಾಗಲೂ 6 ಗಂಟೆಗೆ ಎದ್ಬಿಡ್ತಿದ್ಲು. ಸೊ ಇವತ್ತು ಇನ್ನೂ ಎದ್ದಿಲ್ಲ. ಅವಳು ಎದ್ದಾಳ ಅಷ್ಟರಲ್ಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡಬೇಕು. ಬೇಗ ಈ ಆಮೇಲೆ ಸಿಗ್ತೀನಿ. ಇವಾಗ ಬೇಗ ರೆಡಿಯಾಗಿ, ಆ್ಯಕ್ಚುಲಿ ಇದು ಸ್ಯಾರಿನೇ ವೇರ್ ಮಾಡಿದ್ದೀನಿ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ ಹಾಗಾಗಿ. ಸೊ ಇದು ಇಯರಿಂಗ್ ಬಂದು ನನಗೆ ಅಂದರೆ ಹೆವಿ ಅಂತ ಅನಿಸುತ್ತೆ. ಈ ಸಿಂಪಲ್ ಸ್ಯಾರಿಗೆ ನವೀನವ್ರು ತೊಗೊಬಂದಿದ್ರು ಹಾಕೋ ಅಂತ ಅಂದ್ಬಿಟ್ಟು, ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಇನ್ನೊಂದು ಇದೆ, ಬಟ್ ಅದಕ್ಕೆ ಜುಮ್ಕ ಇಲ್ಲ, ಅಂದರೆ ಫುಲ್ ದೊಡ್ಡದ, ಅದಕ್ಕೆ ಅದನ್ನು ಯೂಸೇ ಮಾಡಿಲ್ಲ. ನಾನು ನಮ್ಮನೆ ಮಾಡಿಸಿದ್ದು ಮದುವೆ ಟೈಮಲ್ಲಿ. ಹಾಗಾಗಿ ಇವಾಗ ಬೇಗ ರೆಡಿಯಾಗಿಬಿಟ್ಟು ಮನೆಯಲ್ಲಿ ಆಯಿತು, ರೆಡಿಯಾಗಾಯಿತು. ಆ್ಯಕ್ಚುಲಿ ರೆಡಿಯಾಗಿ ಏನಂತಂದರೆ ಇದನ್ನು ಸುಮ್ಮನೆ ಇರಲಿ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಸ್ಯಾರಿನ, ಬಟ್ ಇವತ್ತು ಯೂಸ್ ಆಯಿತು. ಅದಕ್ಕೆ ಬನ್ನಿ ಒಳಗಡೆ ತೋರಿಸ್ತೀನಿ. ನಮ್ಮ ಹಸ್ಬೆಂಡ್ ವಾಚೆಲ್ಲ ನಂದು ಪಾಪ ಕೈ ಕೊಟ್ಟಿದ್ದಾರೆ, ಅದು ತೋರಿಸೋ ವಾಚ್ ಪಾಪನ ಕೈ ಕೊಟ್ಟಿದ್ದಾರೆ. ಅದು ಏನು ನಮ್ಮ ಭಾವ ಮದುವೆ ಎಲ್ಲ ಚೆನ್ನಾಗಾದರೆ ಬರ್ತೀವಿ, ಕರ್ಕೊಂಬರ್ತೀನಿ ಅಂತ ಅಂದ್ಕೊಂಡಿರೋದ. ಇವಾಗ ಮದುವೆಗೆ ಏನೋ ಇನ್ನು ನವೆಂಬರ್ 19th ಬಂದರೆ 2 ವರ್ಷ ಆಗುತ್ತೆ. ಇವಾಗ ಹೋಗ್ತಾಯಿದ್ದೀವಿ ನೋಡಿ, ಅದನ್ನು ತೀರ್ಸೋಕ್ಕೆ ಅಂತ ಅಂತಂದರೆ ದೇವಸ್ಥಾನ ನೋಡೋಕ್ಕೆ. ನೀನು ನೋಡಿಲ್ಲ ಅಲ್ವಾ ಅಲ್ಲಿ? ಒಂದ್ಸಲ ಹೋಗಿಲ್ಲ ನೀವು ಯಾರು? ಆ ಸೈಡ್ ಗೊತ್ತಿಲ್ವಲ್ಲ ಯಾರಿಗೂ ಅಷ್ಟು, ಅಂದರೆ ನೀವು ಯಾರು ಬಂದಿಲ್ವಲ್ಲ. ನಮ್ಮ ಮೇಘನ ಮನೆಗೆ ಬಂದರೆ ಬಂದಂಗೆ ವಿಡಿಯೋ. ಇನ್ನೇನು ಹೋದ್ವಲ್ಲ, ಇನ್ನೊಂದು 5 ನಿಮಿಷ, 2 ನಿಮಿಷ ಮನೆ ಹತ್ರ. ನನ್ನ ಹೊಲ್ದ ಹತ್ರಕ್ಕೆ ಹೋಗಿ ಇವರೇ ಬಿಡೋದಿಲ್ವಲ್ಲ, ನಮ್ಮ ಅತ್ತೆನೇ ಬಿಡೋದಿಲ್ಲ. ನಾನು ಎಲ್ಲಿ ಇವ್ರವನು ಎಲ್ಲೂ ನೋಡೇ ಇಲ್ಲ ಕಣೋ, ಅಲ್ಲಿ ಮನೆ ಹತ್ರ ಅವಲ್ಲ ಜಮೀನು, ಅದ್ಬಿಟ್ರೆ ಇನ್ನೆಲ್ಲಿಗೂ ಹೋಗಿಲ್ಲ ನಾನು.
ಅವ್ರ ಮದುವೆ ಆದಾಗ ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿತ್ತು. ಆವಾಗ ಏನು ತಂಗಿದಿರು ಓಡ್ಲದಂಗೆ ಆಗಿ ಹೋಗ್ಬಾರ್ದು ಅಂತಾರೆ. ನಾನೇ ಬಂದಿದ್ದು ಮೇಘಗೆ, ನಾನು ಮತ್ತೆ ಯಾರು ನನ್ನ ಜೊತೆ ನೇತ್ರ. ಅವಾಗ ಬಂದಿತ್ತು ವಯಸ್ಸು ಬಂದು ನಮ್ಮ ಅಕ್ಕನ ಮನೆ ಹತ್ರ. ನಮ್ಮ ಪಾಪ ಎತ್ತು ಮಗಳು ಇಲ್ಲೇ ನಡಿ, ಎಲ್ಲಿ ಬಂದು ನಮ್ಮ ಡಿಂಪುದ ಫೋಟೋ ಮೇಲೆ ಸೇಮ್ ನಮ್ಮ ಚಿರು ಥರನೇ ನನ್ನ ಮಗಳಿರೋದೀಗ ಜೆರಾಕ್ಸು. ನೋಡ್ಬೇಕ್ರಿ ಇಬ್ಬರದಲ್ಲಿ ಅಲ್ಲಿ ಫೋಟೋ ಐತಲ್ಲ ಹಂಗೆ ತಾನೇ ಇರೋದು. ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಹಂಗೆ ತಾನೇ ಇರೋದು. ನಮ್ಮ ಅಕ್ಕನ ಮನೆಗೆ ಬಂದಿವಾಗ ಎಲ್ಲರೂ ಅಮ್ಮನ ಬಿಟ್ಟು ಬರೋಕ್ಕೆ ಅಂತ ಹೋಗಿ. ಸೊ ಮತ್ತೆ ಬಂದ ತಕ್ಷಣ ಹೊರಡ್ಬೇಕು. ಮನೆ ತೋರಿಸಿ ಇನ್ನೂ ರೆಡಿ ಮಾಡಿಸಿಲ್ಲ. ಅಲ್ಲೇ ಹಮ್ ಪರ್ಸನ್ ಇದು ಚಿಕ್ಕಾಗಿತ್ತಲ್ವ ನಾವು ಬಂದಾಗ ಮಸಾಲ ಇಷ್ಟೇ ಹಬ್ಬಿದ್ದು. ಇಷ್ಟೊಂದು ಹಬ್ಬಿದ್ದು ಕಟ್ಟವ್ರಲ್ಲ ಮೇಲ್ಕೋ. ಶುಭು ಬಿದ್ಬಿಟ್ಟು ಅಳ್ತಾವ್ರೆ ಅಲ್ಲಿ ಇಬ್ರು. ನೋಡಿ ಎಷ್ಟೊತ್ತೈತದ ಇಲ್ಲಿಂದ? ಅರ್ಧ ಗಂಟೆನಾ? ಇಲ್ಲೇ ನೋಡಿ ಬಂದ್ವಿ ದೇವಸ್ಥಾನದ ಹತ್ರ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ದೊಡ್ಡದಾಗಿರುತ್ತೆ ಮತ್ತು ತುಂಬಾ ನೀಟಾಗಿತ್ತು ದೇವಸ್ಥಾನ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಪುಟ್ಟದಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಚೆನ್ನಾಗಿತ್ತು ದೇವಸ್ಥಾನ. ಅಂದರೆ ಫಸ್ಟ್ ಟೈಮ್ ಹೋಗಿದ್ದಲ್ವ. ಇಲ್ಲಿ ಜಾತ್ರೆ ಕೂಡ ನಡೆಯುತ್ತಂತೆ. ಅದಂತೂ ಹೆವಿ ರಶ್ ಇರುತ್ತೆ. ಅಂದರೆ ಪಾಪನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈ ಸಲ ನಮ್ಮ ಅಕ್ಕ ಬನ್ನಿ ಅಂತ ಕರೆದಿದ್ರು, ಬಟ್ ನಾವು ಹೋಗಿರಲಿಲ್ಲ. ಪಾಪನೆಲ್ಲ ಕರ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ, ರಶ್ ಇರುತ್ತೆ ಅಂತ ಅಂದ್ಕೊಂಡು. ಮತ್ತು ಅಲ್ಲಿ ಹಣ್ಣು ಕಾಯಿ ಆಗಿರ್ಬೋದು ಅಥವಾ ತುಳಸಿ ಹಾರ ಏನು ತೊಗೊತೀವಿ ಅದಕ್ಕೆಲ್ಲ ತುಂಬಾ ಕಾಸ್ಟ್ಲಿ. ಅಲ್ಲಿ ಏನಂತಂದರೆ ಕಾಸ್ಟ್ಲಿ ಇರ್ತಾರೆ. ಏನಕ್ಕೆ ಅಂತಲೇ ಅಲ್ಲಿ ಅಕ್ಕಪಕ್ಕ ಎಲ್ಲೂ ಸಿಗಲ್ವಲ್ಲ. ಹಾಗಾಗಿ ನಾವು ಮನೆಯಿಂದ ಏನೂ ತೊಗೊಂಡೋಗಿರಲಿಲ್ಲ. ಏನಕ್ಕೆ ಇಲ್ಲಿಂದನೇ ಬೇಡ, ಮನೆಯಿಂದ ಅಲ್ಲೇ ತೊಗೊಳ್ಳೋಣ ದೇವಸ್ಥಾನದ ಹತ್ರನೇ ಅಂತ ಅಂದ್ಕೊಂಡು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೊರಟಿವಿ ಒಳಗಡೆ. ಚೆನ್ನಾಯ್ತಲ್ವ ದೇವಸ್ಥಾನ? ಕಾಯಲ್ಲಿ ನೋಡಿ, ಕಾಯಲ್ಲಿ ನೋಡಿ. ಇವಾಗ ಎಲ್ಲ ದೇವಸ್ಥಾನದಲ್ಲಿ ಇನ್ನೂ ಹೊರಗಡೆನೇ ಕಾಯಿ ಹೊಡೆಯುತ್ತೆ. ಏನಂತ ಅಂದರೆ ಇದು ಬಂದು ನಮ್ಮ ಅಕ್ಕನ ಮಗ ವಿಡಿಯೋ ಮಾಡಿರೋದು, ನಮ್ಮ ಡಿಂಪು. ಹಾಗಾಗಿ ಅಂದರೆ ನಾನು ಪಾಪು ಅಳ್ತಿದ್ಲ ಮತ್ತು ಪ್ರದಕ್ಷಿಣೆ ಹಾಕ್ಬೇಕಿತ್ತಲ್ಲ, ಅದಕ್ಕೇ ತೋರಿಸ್ಕೊಂಡು ನಾನು ನವೀನವರು 3 ಸುತ್ತು ಬರೋಣ ಅಂತ ಹೋಗ್ತಿದ್ದೆ. ಆವಾಗ ನಮ್ಮ ಡಿಂಪು ಬಂದು ಇದನ್ನು ವೀಡಿಯೋ ಮಾಡಿರೋದು. ಅಂದರೆ ಅವನಿಗೆ ಕರೆಕ್ಟಾಗಿ ಮೇಲೆಲ್ಲ ಎಲ್ಲ ತೋರ್ಸೋಕ್ಕಾಗಿಲ್ಲ, ನೀಟಾಗಿ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ ಅವನಿಗೆ. ಸೊ ನಾವು ಹೋಗ್ತಾ ಇರೋದು ಅಷ್ಟೇ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಆಮೇಲೆ ನನಗೆ ತೋರಿಸಿದ ನೋಡು ವೀಡಿಯೋ ಮಾಡಿದ್ದೀನಿ ಅಂತ. ಟೈಮ್ ಆಯ್ತು, ಇಷ್ಟು ಬೇಗ ಬಂದೆ, ಇಷ್ಟೊತ್ತಾಯ್ತು. ಟೈಮು 10:15 ಬೇಗನೆ ಮುಗೀತು.
ಇವತ್ತು ಅರೆ ಜನನೂ ಪರವಾಗಿಲ್ಲ ಅಲ್ವಾ? ಜಾಸ್ತಿ ಇವಾಗ ಬಂದ್ಬಿಟ್ಟು ಇವಾಗ ಬಂದು ಆ್ಯಕ್ಚುಲಿ ತಿಂದು ಕೂತಿದ್ದೀವಿ. ಪಲಾವ್ ಮಾಡಿದ್ಲು, ತಿಂಡಿ ತಿಂದ್ಬಿಟ್ಟು ಕೂತಿದ್ದೀವಿ. ಹೊರಡ್ಬೇಕು ಇವಾಗ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಬೇಗ ಹೋಗ್ತೀವಿ ಮನೆಗೆ. ಏನಕ್ಕೆ ಅಂತಂದ್ರೆ ಅವಳು ಎಲ್ಲೂ ಇರಲ್ಲ ನಮ್ಮ ಪಾಪು, ಹಾಗಾಗಿ ಬೇಗ ಹೋಗಬೇಕು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಏನೋ ಅಂತ. ಆ್ಯಕ್ಚುಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಏನಂತಂದ್ರೆ ಇದ್ದರು ಅಂದರೆ ಅಷ್ಟೊಂದೇನು ಜನ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಾಯಿತು. ಇಲ್ಲಿ ಆಟ ಆಡ್ತಾರೆ. ಪಲಾವ್ ಮಾಡಿದ್ಲು ನಮ್ಮ ಅಕ್ಕ, ತಿಂದ್ಬಿಟ್ಟು ಕೂತಿದ್ವಿ. ತಿಂಡಿ ಅಂದರೆ ಬೇಗನೆ ಬಂದು ಅಲ್ಲಿ ಜನ ಏನೋ ಇದ್ದರು, ಮೀಡಿಯಮ್ ಆಗಿದ್ದರು, ಬಟ್ ಅಷ್ಟೊಂದೇನು ರಶ್ ಆಗಿಲ್ಲ. ಬೇಗ ಪೂಜೆ ಆಯ್ತಲ್ಲ, ಹಾಗಾಗಿ ಬಂದ್ವಿ ಬೇಗ. ಮಗಳು ಅಲ್ಲೇ ಕಾಣ್ತಾ ಸುಬ್ಬು ಇಲ್ಲಿ ಚಿಚ್ಚಿ ಮಾಡ್ತಾ ಇದ್ದಾರೆ ಇಲ್ಲಿ. ನಾನಿತ್ತು ಒಳ್ಳೆ ನಿದ್ದೆ ಮಾಡಿದೆ. ಇವಾಗ ಚಿಕನ್ ತಂದಿದ್ದೆ, ನಾನು ಹೋಗ್ಬೇಕು ಅಂತಂದರೆ ಚಿಕನ್ ತಗೊಂಡ್ರಿ. ನನ್ನ ಆ್ಯಕ್ಚುಲಿ ಇದು ಬಂದು ನಾವು ಊರಿಗೆ ಬಂದುಬಿಟ್ವಿ ಮತ್ತೆ ರಿಟನ್ನು. ಏನಂತಂದರೆ ಅಲ್ಲಿ ಇದ್ವಿ. ಆ್ಯಕ್ಚುಲಿ ನಾವು ಅಲ್ಲಿಂದ ಹೊರಟಾಗ್ಲೇ 5 ಗಂಟೆ ಆಗಿತ್ತು. ಅಂದರೆ ನಮ್ಮ ಬಾವ ಇರಲಿಲ್ಲ, ಎಲ್ಲೋ ಹಬ್ಬಕ್ಕೆ ಅಂತ ಹೋಗಿದ್ರು, ಹಂಗಾಗಿ ಅವ್ರು ಬರಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ದು. ಸೊ ಅಷ್ಟೇ ಗೈಸ್, ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.